ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಈ ಕ್ಷಣದ ವಿಶೇಷ ಸುದ್ದಿ ನಿಮಗಾಗಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹಂಪಿಯ ಭಾಗದಲ್ಲಿ ಬರುವ ವಿಜಯನಗರ ಸಾಮ್ರಾಜ್ಯದ ವಿಶ್ವವಿಖ್ಯಾತಿಯ ಒಂದು ಸ್ಥಳದ ಮಹಾತ್ಮ್ಯವನ್ನು ಈಗ ನಾವು ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಶಕ್ತಿಪೀಠವೆಂದೇ ಕರೆಯಲ್ಪಡುವ ಶ್ರೀ ಪಟ್ಟದ ಯಲ್ಲಮ್ಮ ದೇವಸ್ಥಾನದ ಪ್ರಾಂಗಣವನ್ನು ಈಗ ನಾವು ನೋಡೋಣ. ಇಲ್ಲಿ ಪ್ರತಿ ಮಂಗಳವಾರದಂದು ಬಲಿಯನ್ನು ನೀಡಲಾಗುತ್ತದೆ. ತಮ್ಮ ಹರಕೆಗಳನ್ನು ಹೊತ್ತು ತರುವ ಭಕ್ತರು ವಿಜಯನಗರ ಸಾಮ್ರಾಜ್ಯದ ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿರುವ ಸಂಪ್ರದಾಯವಾದ ತಮ್ಮ ಹರಕೆಯನ್ನು ತೀರಿಸಿಕೊಳ್ಳಲು ಭಕ್ತಾದಿಗಳು ಪ್ರಾಣಿ ಬಲಿಯನ್ನು ನೀಡುತ್ತಾರೆ. ಇದು ಅತಿ ಪುರಾತನ ಕಾಲದಿಂದಲೂ, ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಇಲ್ಲಿ ನಡೆಯುತ್ತಿರುವ ಸಂಪ್ರದಾಯವಾಗಿದೆ. ಈ ಬಗ್ಗೆ ಈ ದೇವಸ್ಥಾನದ ಸಂಪೂರ್ಣ ವರದಿಯನ್ನು ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ. ಹಂಪಿಯಲ್ಲಿನ ರಾಣಿ ಸ್ನಾನಗೃಹದಿಂದ ಕಮಲಾ ಮಹಲ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮತ್ತು ಮಹಾನವಮಿ ದಿಬ್ಬದ ಪಕ್ಕದ ದಾರಿಯಲ್ಲಿ ಈ ದೇವಿಯ ದೇವಸ್ಥಾನವಿದೆ. ಈ ದೇವಿಯ ದರ್ಶನವನ್ನು ಈಗ ಮಾಡೋಣ ಬನ್ನಿ. ಅದೇ ರೀತಿಯಾಗಿ ಪಕ್ಕದಲ್ಲಿಯೇ ಬೃಹತ್ ಆಕಾರದ ಕಲ್ಯಾಣಿಯೂ ಸಹ ಇದೆ. ಇದನ್ನು ಸಹ ನಾವು ಈಗ ನೋಡೋಣ ಬನ್ನಿ. ಹಾಗೂ ಈ ಸ್ಥಳದ ಮಹಿಮೆಯನ್ನು ಅರಿತು ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದ ನಂತರ ಈ ದೇವಿಗೆ ಪ್ರಾಣಿ ಬಲಿಯನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಶ್ರೀ ತಾಯಿಗೆ ಭಕ್ತಿಯ ಸಮರ್ಪಣೆಯನ್ನು ನೀಡಬಹುದಾಗಿದೆ. ಇನ್ನೂ ಅನೇಕ ರೀತಿಯ ಸ್ಮಾರಕಗಳು ಹಂಪಿಯಲ್ಲಿ ಇವೆ. ಅವು ಒಂದೊಂದೇ ಆದ ತನ್ನ ಇತಿಹಾಸವನ್ನು ಬಿಚ್ಚಿಕೊಡುತ್ತವೆ. ಅದೇ ರೀತಿಯಾಗಿ ಪ್ರವಾಸಿಗರು ಹಾಗೂ ಇಲ್ಲಿನ ಸುತ್ತಮುತ್ತಲಿನ ಭಕ್ತರು ಶ್ರೀದೇವಿಗೆ, ಅಂದರೆ ಶಕ್ತಿಪೀಠದ ದೇವಿಗೆ, ತಮ್ಮ ಭಕ್ತಿ ಸಮರ್ಪಣೆಯನ್ನು ಹಲವಾರು ವಿಧದಲ್ಲಿ ಅರ್ಪಿಸುತ್ತಾರೆ. ನೀವು ಸಹ ಒಮ್ಮೆ ಭೇಟಿ ನೀಡಿ. ನಮ್ಮವರ ಸುದ್ದಿ, ಹೊಸಪೇಟೆ, ಹಂಪಿ.